ಇನ್ನು ಸಿಎಂ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗೂ ನಂದಿನಿ ಬ್ರ್ಯಾಂಡ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಟಿವಿ9ಗೆ ಕೆಎಂಎಫ್ ಒಕ್ಕೂಟ ಅಧ್ಯಕ್ಷ ಭೀಮಾ ನಾಯಕ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದ ನಂದಿನಿ ತುಪ್ಪ ತಿರುಪತಿಗೆ ಹೋಗಿಲ್ಲ. ಈಗಷ್ಟೇ ತಿರುಪತಿಗೆ ನಂದಿನಿ ತುಪ್ಪ ಸಪ್ಲೈ ಆರಂಭಿಸಿದ್ದೇವೆ. 2013-18ರಲ್ಲಿ 3 ರಿಂದ 4 ಮೆಟ್ರಿಕ್ ಟನ್ ತುಪ್ಪ ಸಪ್ಲೈ ಆಗಿತ್ತು. 2019ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ 17 ಟನ್ ತುಪ್ಪ ಸಪ್ಲೈ ಆಗಿತ್ತು. 2020-24ರವರೆಗೆ ಟಿಟಿಡಿ ಅವರಿಂದ ನಂದಿನಿ ತುಪ್ಪ ಸ್ಥಗಿತವಾಗಿತ್ತು. ಹೊಸ ಸರ್ಕಾರ ಬಂದ ಮೇಲೆ ಟಿಟಿಡಿ ಅಧಿಕಾರಿಗಳು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು. ಈ ಬಾರಿ ಟೆಂಡರ್ನಲ್ಲಿ ಭಾಗವಹಿಸಿ ಅಂತ ಟಿಟಿಡಿ ಹೇಳಿತ್ತು. ಹೀಗಾಗಿ 3,50,000 ಕೆಜಿ ತುಪ್ಪ ಟೆಂಡರ್ ಅನ್ನು ಸ್ವೀಕಾರ ಮಾಡಿದ್ದೀವಿ. ಮೊದಲ ಹಂತದಲ್ಲಿ 350 ಮೆಟ್ರಿಕ್ ಟನ್ ತುಪ್ಪವನ್ನು ಸರಬರಾಜು ಮಾಡಿದ್ದೀವಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅನಿಲ್ ಟಿವಿ9 ಜೊತೆಗೆ ಈ ಭೀಮಾ ನಾಯಕ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗೇನೆ ಏನೆಲ್ಲ ಹೇಳಿದ್ರು, ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟರು ಅನ್ನೋದನ್ನ ನೋಡೋಣ. ತಿರುಪತಿಯಲ್ಲಿ ಲಡ್ಡುಗೆ ಈ ಹಿಂದಿನ ಸರ್ಕಾರದಲ್ಲಿ ಅಂದ್ರೆ ಈಗ ದನದ ಕೊಬ್ಬನ್ನ ಮಿಶ್ರಣ ಮಾಡ್ತಾ ಇರುವಂತ ಶಾಕಿಂಗ್ ಹೇಳಿಕೆನ ಈಗಿನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ನಾನು ಗಮನಿಸಿದ್ದೀನಿ. ಸೊ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪವನ್ನು ಈ ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಆಗಿದೆ. ಸೊ ಈ ಸ್ಟೇಟ್ಮೆಂಟು ನಮಗಾಗಲಿ ನಮ್ಮ ನಂದಿನಿ ಬ್ರ್ಯಾಂಡಿಗಾಗಲಿ ಸಂಬಂಧ ಇಲ್ಲ. ಯಾಕಂದರೆ ಕಳೆದ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ಅಲ್ಲಿ ಹೋಗೇ ಇಲ್ಲ. ನಮ್ಮ ನಂದಿನಿ ತುಪ್ಪ ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ನಾವು ಪ್ರಥಮವಾಗಿ 2013ರಿಂದ 2018 ಸೊ ನಮ್ಮ ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವತ್ತು ಮೊದಲೇ ಬಾರಿಗೆ ಏನು ಮುಖ್ಯಮಂತ್ರಿ ಆಗಿದ್ದರು, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ 5 ವರ್ಷದಲ್ಲಿ ಸರಿಸುಮಾರು ನಾವು 3,000-4,000 ಮೆಟ್ರಿಕ್ ಟನ್ ನಾವು ತುಪ್ಪವನ್ನು ಸಪ್ಲೈ ಮಾಡಿದ್ದೀವಿ. ಸೊ ಅದಾದಮೇಲೆ 18 ಆದಮೇಲೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಸೊ ನಾನು ಅವತ್ತು ಶಾಸಕನಿದ್ದೆ. ಸೊ ಅವತ್ತಿನ ಸಂದರ್ಭದಲ್ಲಿ ಸುಮಾರು ಒಂದು 1700 ಟನ್ನು ಆ ವರ್ಷದಲ್ಲಿ ನಾವು ಸಪ್ಲೈನ ಮಾಡಿದ್ದೀವಿ. 2020ರಿಂದ ಇಲ್ಲಿ ತನಕ 2024 ಈ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ನಾವು ಅಲ್ಲಿ ತಿರುಪತಿ ಟಿಟಿಡಿನವರು ಸ್ಥಗಿತ ಮಾಡಿದ್ದಾರೆ. ನಮ್ಮ ತುಪ್ಪ ತಗೊಂಡಿಲ್ಲ. ಚಂದ್ರಬಾಬು ನಾಯ್ಡು ಅವ್ರ ಹೇಳಿಕೆ ಯಾವ ರೀತಿ ಸ್ವೀಕರಿಸ್ತೀರಿ ಸರ್ ನೀವು? ಅದನ್ನೇ ನಡೆದಿರುತ್ತೆ ಅಂತ ಅನ್ಸುತ್ತಾ ಅಥವಾ ರಾಜಕೀಯ ಪ್ರೇರಿತನ ಇದು ಹೇಳಿಕೆ ಅಂತ? ನೋಡಿ, ಇದು ರಾಜಕೀಯ ಪ್ರೇರಿತನೋ ಅದೇನೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಚಂದ್ರಬಾಬು ನಾಯ್ಡು ಅವರೇ ಹೇಳಿಕೆಯನ್ನು ಅವರೇ ಸ್ಪಷ್ಟೀಕರಣ ಅವರೇ ಕೊಡಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಸರ್ಕಾರ ಕೊಡಬೇಕಾಗುತ್ತೆ. ಸೊ ಅದಕ್ಕೂ ನಮಗಿದು ಯಾವುದೇ ಸಂಬಂಧ ಇಲ್ಲ. ಆ ರಾಜಕೀಯ ನಾವು ಮಾತಾಡೋಕೆ ಹೋಗಲ್ಲ. ಇದಿಷ್ಟು ಕೂಡ ಕೆಎಂಎಫ್ನ ಅಧ್ಯಕ್ಷ ಭೀಮಾ ನಾಯಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.